ಎಚ್ ಎಂ ನಾಗರತ್ನಮ್ಮ. ಯಾವ ಊರಮ್ಮ? ಅಗ್ರಹಾರ. ಅಲ್ಲಿ ಅಂಗನವಾಡಿ ಕಾರ್ಯಕರ್ತೆಯಾಗಿ ಡಿಸೆಂಬರ್ 84 ಇದ್ರಾಗ ಸೇರಿದ್ದೆ. ಆಮೇಲೆ 19ನೇ ಇಸ್ವಿಗೆ ರಿಟೈರ್ಡ್ ಆಗೀನಿ. 36 ವರ್ಷ ಕೆಲಸ ಮಾಡಿದ್ದೀನಿ. ನೀವು ಸ್ಟಾರ್ಟಿಂಗ್ ಸೇರ್ಕೊಂಡಾಗ ಎಷ್ಟಿತ್ತ ದುಡ್ಡು ತಿಂಗಳಿಗೆ? 125. 125 ಒಂದು ತಿಂಗಳು 125 ರೂಪಾಯಿ ಇತ್ತು ನೀವು ಕೆಲಸಕ್ಕೆ ಸೇರಿದಾಗ. ಅಷ್ಟು ಕಡಿಮೆ ಸಂಬಳ ಇದ್ದಾಗಲೂ ನೀವು ಕೆಲಸ ಮಾಡಿ ಬರೀ ಅಂಗನವಾಡಿ ಕಾರ್ಯಕರ್ತೆಗೆ ಬರೀ ಮಕ್ಕಳದ್ದು ಒಂದೇ ಕೆಲಸ ಅಲ್ಲ, ಬೇರೆ ಬೇರೆ ಕೆಲಸಗಳನ್ನು ಮಾಡಿದ್ದೀವಿ. ಅಂದ್ರೆ ಸರ್ಕಾರದ ಮೇಲಧಿಕಾರಿಗಳು ಸೂಚನೆ ಮಾಡ್ತಕ್ಕಂಥ ಎಲ್ಲ ಸೇವೆಗಳನ್ನು ಕೊಟ್ಟಿದ್ದೀವಿ. ಈಗ ನಿಮ್ಗೆ ಏನು ಸಮಸ್ಯೆ ಅಲ್ಲಿ? ನಮಗೆ ಅದೇ 125 ರೂಪಾಯಿ ನಾವು ಸೇರಿದಾಗ ಸಂಬಳ ಬರ್ತಿತ್ತು. ಅದನ್ನು ಎಲ್ಲ ಮಕ್ಕಳು ಸಂಪಾದಿಸ್ಕೊಂಡು ಮನೆಗೆ ಗಂಡಂದಿರಿಗೂ ಅವ್ರಿಗೂ ಕೆಲಸ ಇಲ್ಲ. ಅವರು ಎಲ್ಲರನ್ನೂ ಸುಧಾರಿಸ್ಕೊಂಡು ಮಧ್ಯಾಹ್ನ ತನಕ ಶಾಲೆ ಇತ್ತು. ಅವಾಗ ಬೆಳಿಗ್ಗೆ 8 ಗಂಟೆಯಿಂದ 12 ಗಂಟೆವರೆಗೆ ಇತ್ತು. ಆಮೇಲೆ ಅದು ಮಾಡ್ಕೊಂಬಂದು ಮತ್ತು ಬೇರೆ ಕೂಲಿ ಕೆಲಸ ಮಾಡೋಕ್ಕೆ ಹೋಗ್ತಿದ್ವಿ. 125 ರೂಪಾಯಿ ನಮ್ಗೆ ಯಾತಕ್ಕೆ ಹಾಕುತ್ತು? ಅಷ್ಟೆಲ್ಲ ಮಾಡಿ ಮಕ್ಕಳನ್ನ ಎಲ್ಲ ಊರುಗಳ ಮಕ್ಕಳದು ಗರ್ಭಿಣಿ ಬಾಣಂತಿರೋದು ಎಲ್ಲರೂ ಸೇವೆ ಮಾಡಿ, ಆಮೇಲೆ ಆರೋಗ್ಯ ಇಲಾಖೆಯವರು ನಮ್ಮನ್ನು ಉರ್ಸ್ಕೊಂಡು ತಿಂತಿದ್ರು. ಆಮೇಲೆ ಎಲೆಕ್ಷನ್ನರು, ಆಮೇಲೆ ರಾಜಕೀಯರು, ಆಮೇಲೆ ಇವರು ಯಾವುದೇ ಕೆಲಸ ಬರಲಿ ನಮ್ಮನ್ನು ಉಪಯೋಗಿಸ್ತಿದ್ರು. ಗ್ರಾಮ ಪಂಚಾಯತರು ಕರೀತಿದ್ರು. ಅವರಿಗೆಲ್ಲ ನಾವು ಹೋಗ್ಲಿಲ್ಲಿದ್ರೆ ನಮ್ಮ ಆಫೀಸರ್ಗೆ ಹೇಳ್ತಿದ್ರು, ನಾವು ಹೇಳ್ತೀವಿ ನೀವು ಹೋಗ್ರಿ ಅಂತ. ಅದನ್ನು ಮಾಡಬೇಕು ಮತ್ತು ಮಕ್ಕಳನ್ನ ಸಂಪಾದಿಸಿ ಅವ್ರನ್ನ ಓದಿಸ್ಕೊಂಡು ಅವರಿಗೆಲ್ಲ ವಿದ್ಯಾಭ್ಯಾಸ ಕೊಟ್ಕೊಂಡು ಕೂಲಿ ನಾಲಿ ಮಾಡಿ ಸಂಪಾದಿಸ್ಕೊಂಡು ಇಷ್ಟೆಲ್ಲ ಕಷ್ಟಪಟ್ಟು ನಾವು ಇದೆಲ್ಲ ಮಾಡ್ಕೊಂಬಂದಿದ್ದೀವಿ. ನಾನು ರಿಟೈರ್ಡ್ ಆಗಿದ್ದು 19ನೇ ಇಸ್ವಿಗೆ. ಅವಾಗ ನನಗೆ ಲಾಸ್ಟ್ 8,000 ಬಂತು. ಒಂದೇ ವರ್ಷ ಅದಾಗಿ 1 ವರ್ಷ 2 ವರ್ಷಕ್ಕೆ ರಿಟೈರ್ಡ್ ಆಗಿಬಿಡ್ತು. ನಾವು ಜಾಸ್ತಿ ಸಂಬಳ ತಗೊಂಡಿಲ್ಲ. ಅವ 8ನೇ ಅಲ್ಲ ನಮ್ಮ ರಿಟೈರ್ಡ್ ಆದಮೇಲೆ ಬೇರೆ ಕೆಲಸಕ್ಕೆ ಸೇರಿದವರಿಗೆಲ್ಲ ಒಂದೇಟಿಗೆ 12,000. ಈಗ ಅವ್ರಿಗೊಂದು ನಮಗೊಂದು. SLC ಆದವ್ರಿಗೆ ಕಡಿಮೆ 25 ರೂಪಾಯಿ ಕಡಿಮೆ ಕೊಡೋರು, SLC ಆಗಲಿಲ್ದವ್ರಿಗೆ ಹೆಚ್ಚಿಗೆ ಆದವ್ರಿಗೆ ಹೆಚ್ಚಿಗೆ ಕೊಡೋರು, ಆಗಲಿಲ್ದವ್ರಿಗೆ ಕಡಿಮೆ ಕೊಡೋರು. ಆ ಥರ ಎಲ್ಲ ಮಾಡಿ ನಾವು ಮಾಡ್ಕೊಂಡು ಬಂದಿದ್ವಿ. ಮಕ್ಕಳಿಗೆ ಈಗ ಒಂದು ಮನೆ ಕಟ್ಟಬೇಕಂದ್ರೆ ಬುನಾದಿ ಹಾಕ್ಬೇಕು. ಬುನಾದಿ ಹಾಕದಲ್ಲೇ ಮುಂದೆ ಓದಲ್ಲ ಅವರು. ಈಗ ನಾವು ಹುಟ್ಟಿದ ಮಕ್ಕಳು ಗರ್ಭಿಣಿ ಬಾಣಂತಿಗಳು 6 ತಿಂಗಳಿಂದ ಮಕ್ಕಳು ನೋಡ್ಕೊಂಡು ಗರ್ಭಿಣಿಯಾಗೆ ಇರ್ತಕ್ಕಂಥ ಪಾಪಗಳಿಂದ ನಾವು ಸಂಪಾದಿಸ್ಕೊಂಬಂದಿದ್ದೀವಿ. ಅಷ್ಟೆಲ್ಲ ಕೆಲಸ ಮಾಡಿ ಇವಾಗ ನಾವು ಜೀವನ ಮಾಡ್ಬೇಕಂದ್ರೆ ನಾವು ಇಷ್ಟ ನಾವು ಸಂಬಳ ತಗೊಂಡು ಹೆಂಗೋ ಜೀವನ ಮಾಡ್ತಿದ್ವಿ. ಈಗ ಮಕ್ಕಳು ದೊಡ್ಡವರಾಗಿದ್ದಾರೆ. ಈಗ ನಾವು ಅವ್ರ ಹತ್ರ ಇರಲಿ ಇಲ್ದಿರಲಿ, ನಾವು ಎಲ್ಲಿಗೇನೋ ಹೊಂಟ್ರೆ ಯಾವುದಕ್ಕೂ ಊರಿಗೆ ಹೋದರೆ ಈ ಮಕ್ಕಳು ಕೊಡ್ತಾರೇನಪ್ಪ ಅವ್ರ ಜೇಬು ಕೈ ನೋಡೋಕ್ಕಾಗತ್ತೆ. ನಮಗೆ ಸ್ವಾಭಿಮಾನ ಇರುತ್ತೆ. ಹಗಲೆಲ್ಲ ಮಕ್ಕಳು ಕೇಳೋಕ್ಕಂದ್ರೆ ಆಗಲ್ಲ. ಈಗ ಇಷ್ಟು ವರ್ಷ ದುಡ್ದವರಿಗೆ ನಮಗೆ ಒಂದು ಸ್ವಲ್ಪ ಏನಾರು ಜೀವನ ಮಾಡೋಕ್ಕೆ ಪಿಂಚಿನಿ ಮಾಡಿದರೆ ನಾವು ಅದನ್ನ ಮಾಡ್ತೀವಿ. ನಮಗೆ BPL ಕಾರ್ಡ್ ಇಲ್ಲ, ಯಾವುದು ಸೌಲಭ್ಯನೂ ಇಲ್ಲ. ವೃದ್ಧಾಪ್ಯ ವೇತನ ಒಂದು ನನಗೆ ಬರುತ್ತೆ, ಮಾಡ್ಕೊಂಡಿದ್ದೇನೆ, ಏನೋ ಮಾಡ್ಕೊಂಡಿದ್ದೇನೆ. ಅದು ಬರೀ ಗುಳಿಗೆ ಸಾಲಲ್ಲ. ಅದು ನಮಗೆ ಈಗ ಹಾರ್ಟ್ ವೀಕ್ ಇದೆ, ಹಾರ್ಟ್ನ 2 ಸ್ಟಂಟ್ ಹಾಕಿದ್ದಾರೆ. ಈಗ ಮಕ್ಕಳು ಎಲ್ಲೇ ತನಕ ನೋಡ್ಕೊಂತಾರೆ. ಆದರೂ ಅವ್ರು ನೋಡ್ಕೊಂಡ್ರು ಕೂಡ ನಮಗೂ ಒಂಥರ ಸ್ವಾಭಿಮಾನ ಅನ್ನೋದಿರುತ್ತಲ್ಲ, ನಾವು ಆಗಲೆಲ್ಲ ಅವ್ರನ್ನ ಕೇಳೋಕ್ಕಾಗತ್ತೆ. ಹಂಗಾಗಿ ನಾವು ಈಗ ನೋಡಿ 2022-23 ರಿಟೈರ್ಡ್ ಆದವರಿಗೆ ಗ್ರ್ಯಾಜುಯೇಟ್ ಹಣ ಬಂದತೆ, ಆಮೇಲೆ NPS ಬಂದತೆ. ಈಗ ಅವ್ರಿಗೊಂದು ನಮಗೊಂದ. ನಾವು ಅವಾಗಲೇ ಹಿಂದಿನಿಂದ ನಾವು ದುಡ್ಕೊಂಬಂದೀವಿ ಅಂದರೆ ನಮಗೆ ಈ ಕೋರ್ಟು ಸರ್ಕಾರ ಏನು ಮಾಡುತ್ತೆ? ಈಗ ಒಬ್ರಿಗೊಂದು ಯಾಕೆ ಮಾಡ್ತತೆ? ಈಗ ಹಿಂದೆ ಕೆಲಸ ಮಾಡಿದವರಿಗೆಲ್ಲ ಅವ್ರಿಗೆ ನಮಗೆ ಕೊಡೋದು ಬೇಡವಾ? ಈಗ 23-22 ಆಗಿರೋರಿಗೆ ಎಲ್ಲ ಬಂದದ್ದು ದುಡ್ಡು, ನಮಗೆ ಯಾಕೆ ಬಂದಿಲ್ಲ? ಈ ಕೋರ್ಟ್ನಾಗ ಏನು ತೀರ್ಮಾನ ಮಾಡ್ತಾರೆ ಅವ್ರಿಗೆ ಗೊತ್ತಾಗಲ್ವ? ಅವ್ರ ಮನೆಗೆ ಸಮಸ್ಯೆಗಳು ಇರ್ತಾವಲ್ಲ, ಎಲ್ಲರ ಮನೆಗೆ ಇರ್ತಾವಂತ ಗೊತ್ತಾಗುತ್ತೆ. ಅಧಿಕಾರಿಗಳು ಯಾರು ಸ್ಪಂದಿಸಿಲ್ಲ. ನಾವು ಇದಕ್ಕೆ ಜಿಲ್ಲಾ ಮಟ್ಟಕ್ಕೆ ಹೋದ್ವಿ, ರಾಜ್ಯ ಮಟ್ಟಕ್ಕೆ ಹೋದ್ವಿ, ಎಲ್ಲ ಕಚೇರಿಗಳಿಗೆ ಹೋದ್ರೂ ನಮ್ದು ಮನವಿ ತಗೊಂತಾರೆ, ನಡಿಯಮ್ಮ ಅಂತ ಕಳಿಸ್ಬಿಡ್ತಾರೆ. ಅವಾಗ ಪೂರ್ತಿ ಅಷ್ಟೇ ಮಾತಾಡೋದು. ಅಲ್ಲೇ ಈಗ ನಾವು ಒಳಕ್ಕೆ ಹೋದ್ರು ಕೂಡ ಅವ್ರು ಒಳಗೆ ಬರ್ರಿ ಅಂದ್ರೆ ಮಾತ್ರ ನಾವು ಒಳಗೆ ಹೋಗ್ಬೇಕು, ಇಲ್ಲಾಂದರೆ ಅಲ್ಲೇ ಕೊಟ್ಟೋಗಮ್ಮ ಅಂತ ಹೇಳ್ಬಿಡ್ತಾರೆ. ಅಲ್ಲಿ ಕೊಟ್ಟಿವು ನಾವು ಅಷ್ಟೂ ಕಷ್ಟಪಟ್ಟು ನಮ್ಮ ಕೈಗೆ ರಿಟೈರ್ಡ್ ಆದಾಗ ದುಡ್ಡಿಲ್ಲ, ಒಟ್ಟು ಜೋಡಿಸ್ಕೊಂಡು ಹೋಗಿ ಅಲ್ಲಿ ಕೊಡೋಕೆ ಹೋದ್ರೆ ನಾವು ಒಳಗೆ ಕರ್ಕೊಳಕ್ಕಿಲ್ಲ. ಅವ್ರು ಅಷ್ಟು ಬೇಬಿಷ್ಟಿ ಮಾಡ್ತಾರೆ. ಈಗ ಮಹಿಳಾ ಅಧಿಕಾರಿಗಳು ಕೂಡ ಹೆಣ್ಮಕ್ಳಿಗೆ ಬೆಲೆ ಕೊಡ್ತಾಯಿದ್ರು. ಯಾಕಂದ್ರೆ ಅವ್ರ ಹತ್ರ ದುಡ್ಡು ಇರುತ್ತೆ, ನಮ್ಮ ಹತ್ರ ದುಡ್ಡು ಇರೋಲ್ಲ.
ಅಲ್ಲಮ್ಮ ಮಹಿಳಾ ದಿನಾಚರಣೆ ಮಾಡ್ತಾರಲ್ಲ ಮಹಿಳೆಯರು ಮಹಿಳಾ ದಿನಾಚರಣೆ ಮಾಡ್ತಾರೆ. ಯಾಕೆ ಶೋಷಣೆ ಬಗ್ಗೆ ಸಾವಿರಾರು ಮಾತಾಡ್ತಾರ ಅವಾಗ, ಅದನ್ನ ಯಾಕೆ ಪಾಲನೆ ಮಾಡಲ್ಲ ಅವರು? ಮತ್ತೆ ಇಲಾಖೆ ನಿಮ್ಮ ಇಲಾಖೆ ಇದಲ್ಲಮ್ಮ, ನಿಮ್ಮ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಂತ ಅದೇನು ಉಪಯೋಗ ಇಲ್ಲ. ಈಗ ಅಲ್ಲಿ ಕೆಲ್ಸಕ್ಕೆ ಸೇರಿದಾರ್ದು ಮಾಡಿದವ್ರಿಗೆ ಅಷ್ಟೇ ಬೆಲೆ. ಈಗ ರಿಟೈರ್ಡ್ ಆದರೆ ಬೆಲೆನೇ ಇಲ್ಲ, ಅಂದ್ರೆ ಬಳಸ್ಕೊಳ್ಳೋದು ಬಿಟ್ಟು ಬಿಡೋದು. ಹಂಗಾಗಿ ನಮಗೆ ಬಹಳ ತೊಂದರೆ ಆಗೈತೆ. ಆಮೇಲೆ ಪಿಂಚಣಿ ಅಂತ ಇಷ್ಟವಷ್ಟು ಮಾಡಿದರೆ ನಮಗೆ ಆಸ್ಪತ್ರೆಗಾಗಲಿ ತೋರಿಸ್ಕೊಳಕ್ಕಾಗಲಿ, ಈಗ ಎಲ್ಲಿಗೇನ ನಮಗೂ ಆಸೆ ಆಕಾಂಕ್ಷೆಗಳು ಇರ್ತವೆ. ಬೇರೆ ಕಡೆ ಹೋಗಿ ಬರೋಕ್ಕಾಗಲಿ, ನಮ್ಮ ಬಸ್ ಚಾರ್ಜ್ಗಾಗಲಿ ಬೇಕಾ, ನಮ್ಮ ಖರ್ಚಿಗಾಗಲಿ ಬೇಕಾ, ಈ ಪಿಂಚಣಿ ಅಂತ ಮಾಡಿ ಇಷ್ಟು ಅಂತ ಅವ್ರು ಎಷ್ಟಾನ ಮಾಡಿ ಇಷ್ಟು ಅಂತ ಮಾಡಿದರೆ ನಾವು ಅದನ್ನು ಖುಷಿಯಾಗಿ ಪಾಲನೆ ಮಾಡಿ ಜೀವನ ತಂತ್ರ ಸ್ವೀಕರಿಸ್ತೀವಿ ಅದನ್ನು. ಹಂಗಾಗಿ ಇಷ್ಟೆಲ್ಲ ಮಾಡಿ ಯಾವ ಅಧಿಕಾರಿಗಳು ನಮ್ಮನ್ನು ಬರೀ ಬೇಬಿಷ್ಟು ಮಾಡ್ತಾರೆ. ನಾವು ಹೋದ್ರೆ ನಾವು ಇದು ಮಾಡೋದಿಲ್ಲ, ಹಂಗೆ ನಮ್ಮ ಮರ್ಯಾದೆನೇ ಕೊಡಲ್ಲ ಅವರು. ಅಲ್ಲೇ ಕೂತ್ಕೊಳ್ರಮ್ಮ ಹೋಗ್ರಿ ಅಂತ ಹೇಳ್ಬಿಡ್ತಾರೆ. ಹಂಗಾಗಿ ದಯವಿಟ್ಟು ನಮಗೆ ಸರ್ಕಾರಕ್ಕೆ ನಾವು ಕೇಳ್ಕೊಳ್ಳೋದೇನೆಂದ್ರೆ, ನಮಗೆ ಗ್ರ್ಯಾಜುಯಿಟಿ ಹಣ ಬರಬೇಕು, NPS ಹಣ ಬರಬೇಕು, ಆಮೇಲೆ ನಮಗೆ ಪಿಂಚಣಿ ಒಂದು ಸ್ವಲ್ಪ ಪಿಂಚಣಿನ ಮಾಡಬೇಕು ಅಂತ ಮನವಿ ಕೇಳ್ಕೊಂತ ಇದೀವಿ ಅಂತ ಕೇಳ್ಕೊಂತ. ನಿಮ್ಮ ಹೆಸರಮ್ಮ? HM ನಾಗರತ್ನಮ್ಮ, ಅಗ್ರಹಾರ, ಕೂಡ್ಲಿಗಿ ತಾಲೂಕು, ವಿಜಯನಗರ.